ಕ್ವಶನ್ ನಂಬರ್ 1 ನೋಡೋಣ. ವಿಚ್ ಆಫ್ ದಿ ಫಾಲೋವಿಂಗ್ ಅಮೈನೋ ಆ್ಯಸಿಡ್ಸ್ ಈಸ್ ಕೋಡೆಡ್ ಬೈ ಸಿಂಗಲ್ ಕೋಡಾನ್? ಇಲ್ಲಿ 4 ಅಮೈನೋ ಆ್ಯಸಿಡ್ಸ್ಗಳನ್ನು ಕೊಟ್ಟಿದ್ದಾರೆ ಆಪ್ಷನ್ಸಲ್ಲಿ ABCD. ಫೀನೈಲ್ ಅಲೆನಿನ್ ತಗೊಂಡ್ರೆ ಅದು 2 ಕೋಡಾನ್ಗಳ ಮುಖಾಂತರ ಕೋಡ್ ಆಗುತ್ತೆ. ಅದು ಯಾವುದಂದರೆ UUU ಮತ್ತು ಇನ್ನೊಂದು UUC. ಒಂದು ವಿಷಯ, ಸಿಂಗಲ್ ಕೋಡಾನ್ ಅಂದರೆ mRNA ಇರುವಂಥ 3 ನೈಟ್ರೋಜನಸ್ ಬೇಸಸ್ ಒಂದು ಅಮೈನೋ ಆ್ಯಸಿಡ್ಗೆ ಕೋಡ್ ಮಾಡುತ್ತೆ. ಸೊ ಟ್ರಿಪ್ಟೋಫ್ಯಾನ್ ತಗೊಂಡ್ರೆ ಆಪ್ಷನ್ ಬಿ ಯಲ್ಲಿರುವಂಥದ್ದು ಅದು ಕೇವಲ ಒಂದು ಕೋಡಾನಿಂದ ಮಾತ್ರ ಕೋಡ್ ಆಗ್ಲಿಕ್ಕೆ ಸಾಧ್ಯ. ಅದು ಯಾವುದಂದರೆ UGG ಕೋಡಾನ್ ಟ್ರಿಪ್ಟೋಫ್ಯಾನನ್ನು ಕೋಡ್ ಮಾಡುತ್ತೆ. ಇದ್ರ ಜೊತೆಯಲ್ಲಿ ನೀವು ಮಿಥ್ಯೂನಿನ್ ಅಮೈನೋ ಆ್ಯಸಿಡ್ನನ್ನು ಕೂಡ ಬರೆದಿಟ್ಕೊಳ್ಳಿ. ಯಾಕಂದರೆ ಮಿಥ್ಯೂನಿನ್ AUG ಮುಖಾಂತರ ಮಾತ್ರ ಕೋಡ್ ಆಗುತ್ತೆ. ಸೊ AUG ಕೋಡಾನ್ ಕ್ಯಾನ್ ಕೋಡ್ ಫಾರ್ ಮಿಥ್ಯೂನಿನ್. ಸೊ ಟ್ರಿಪ್ಟೋಫ್ಯಾನ್ ಹಾಗೂ ಮಿಥ್ಯೂನಿನ್ ಸಿಂಗಲ್ ಕೋಡಾನ್ಗಳಿಂದ ಕೋಡ್ ಆಗುವಂಥ ಅಮೈನೋ ಆ್ಯಸಿಡ್ಸ್. ಸೊ ಆಪ್ಷನಲ್ಲಿ ಮಿಥ್ಯೂನಿನ್ ಕೊಡಲಿಲ್ಲ, ಟ್ರಿಪ್ಟೋಫ್ಯಾನ್ ಕೊಟ್ಟಿದ್ದಾರೆ. ಸೊ ನಾವು ಟ್ರಿಪ್ಟೋಫ್ಯಾನನ್ನು ಸೆಲೆಕ್ಟ್ ಮಾಡೋಣ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಜೊತೆಯಲ್ಲಿ ವ್ಯಾಲಿನ್ ತಗೊಂಡ್ರೆ ವ್ಯಾಲಿನ್ 4 ಕೋಡಾನ್ಗಳ ಮುಖಾಂತರ ಕೋಡ್ ಆಗುತ್ತೆ. ಅದು ಯಾವುದಂದರೆ CAA, CAG, CAU, CAC. ಇನ್ನು ಟೈರೋಸಿನ್ ತಗೊಂಡ್ರೆ 2 ಕೋಡಾನ್ಸ್ಗಳು, ಅದು UAU ಹಾಗೂ UAC. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. Question number 2. In prokaryotes, the transcription of DNA is initiated with the help of. ಈ ಕ್ವಶನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಡೈರೆಕ್ಟ್ ಕ್ವಶನ್ ಇದೆ. ಬ್ಯಾಕ್ಟೀರಿಯಾಗಳಲ್ಲಿ DNA ಟ್ರಾನ್ಸ್ಕ್ರಿಪ್ಷನ್ ಯಾವುದರ ಮುಖಾಂತರ ಆಗುತ್ತೆ? ಇಲಾಂಗೇಷನ್ ಫ್ಯಾಕ್ಟರ್ನಿಂದನ ಅಥವಾ ಟರ್ಮಿನೇಷನ್ ಫ್ಯಾಕ್ಟರ್ನಿಂದನ ಅಥವಾ ರೋ ಫ್ಯಾಕ್ಟರಿಂದನ ಅಥವಾ ಸಿಗ್ಮಾ ಫ್ಯಾಕ್ಟರಿಂದನ ಅಂತ ಕೇಳಿದ್ದಾರೆ. ಸೊ ಇದು ಡೈರೆಕ್ಟ್ ಕ್ವಶನ್ ಇರೋದ್ರಿಂದ ಸಿಗ್ಮಾ ಫ್ಯಾಕ್ಟರ್ ಅಂತ ಹೇಳ್ಬೋದು. ಯಾಕಂದರೆ ಟ್ರಾನ್ಸ್ಕ್ರಿಪ್ಷನ್ ಆಗಬೇಕಾದ್ರೆ ಅದರಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಇರಬೇಕು. ಟ್ರಾನ್ಸ್ಕ್ರಿಪ್ಷನ್ ಯೂನಿಟಲ್ಲಿ 3 ಭಾಗಗಳಾಗಿ ನಾವು ಹೇಳ್ತೀವಿ. ಒಂದು ಪ್ರಮೋಟರ್, ಇಲ್ಲಿ RNA ಪಾಲಿಮರೇಸ್ ಸಿಗ್ಮಾ ಫ್ಯಾಕ್ಟರ್ ಹೆಲ್ಪ್ನಿಂದ ಬೈಂಡ್ ಆಗುತ್ತೆ ಯಾವುದಕ್ಕೆ? DNAಗೆ. ನಂತರ ಅದು ಸ್ಟ್ರಕ್ಚರಲ್ ಜೀನ್ ಮುಖಾಂತರ mRNA ಉತ್ಪತ್ತಿ ಮಾಡ್ತದೆ. ನಂತರ ಅದು ಟರ್ಮಿನೇಟ್ ರೀಜನ್ಗೆ ಬರುವಾಗ RNA ಪಾಲಿಮರೇಸ್ ರೋ ಫ್ಯಾಕ್ಟರ್ ಮುಖಾಂತರ, ಅಂದರೆ ನೀವು ಆಪ್ಷನ್ ಸಿ ಯಲ್ಲಿ ನೋಡ್ಬೋದು ರೋ ಫ್ಯಾಕ್ಟರ್, ಅದು ಟರ್ಮಿನೇಷನ್ ಆಫ್ ಟ್ರಾನ್ಸ್ಕ್ರಿಪ್ಷನ್. ಸೊ ರೋ ಫ್ಯಾಕ್ಟರ್ ಮುಖಾಂತರ ಬಿಡುಗಡೆ ಹೊಂದುತ್ತೆ. ಅಂದರೆ RNA ಪಾಲಿಮರೇಸ್ DNAಯಿಂದ ಹೊರಗೆ ಬರುತ್ತೆ. ಆ ಟೈಮ್ನಲ್ಲಿ mRNA ಕೂಡ ಉತ್ಪತ್ತಿಯಾಗಿರುತ್ತೆ. ಸೊ ಪ್ರಮೋಟರ್ಗೆ ಬೈಂಡ್ ಆಗಬೇಕಾದ್ರೆ ಸಿಗ್ಮಾ ಫ್ಯಾಕ್ಟರ್ ಬಹಳ ಇಂಪಾರ್ಟೆಂಟ್. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. Question number 3. According to Human Genome Project HGP, the total number of genes in human genome is estimated at 30,000. The number of genes present on Y chromosome are, ಅಂದರೆ Y ಕ್ರೋಮೋಸೋಮಲ್ಲಿ ಎಷ್ಟು ಜೀನ್ ಇದೆ ಅಂತ ಡೈರೆಕ್ಟಾಗಿ ಕ್ವಶನ್ ಕೇಳಿದ್ದಾನೆ. ಇದು ನೀವು ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಕಾನ್ಸೆಪ್ಟ್ನಲ್ಲಿ ನೋಡಬಹುದು. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಇದು. ಸೊ Y ಕ್ರೋಮೋಸೋಮಲ್ಲಿ ಇರುವಂತಹ ಜೀನ್ಸ್ಗೆ ನಾವು ಹೊಲ್ಯಾಂಡ್ರಿಕ್ ಜೀನ್ಸ್ ಅಂತ ಕರಿತೀವಿ. Y ಕ್ರೋಮೋಸೋಮ್ನಲ್ಲಿ ಒಂದು ಇಂಪಾರ್ಟೆಂಟ್ ಜೀನ್ ಇದೆ, ಅದೇನೆಂದರೆ ಟೆಸ್ಟಿಸ್ ಡಿಟರ್ಮೈನಿಂಗ್ ಫ್ಯಾಕ್ಟರ್ ಅಥವಾ TDF ಅಂತ ಕರಿತೀವಿ. ಇದು ಸ್ಮಾಲೆಸ್ಟ್ ಜೀನ್. ಇದೊಂದು ನಿಮ್ಮ ಇನ್ಫಾರ್ಮೇಷನ್ಗಿರಲಿ ಅಂತ ಕೇಳಬಹುದು. ಸೊ ಆಪ್ಷನ್ ನೋಡೋದಾದರೆ 242 ಅಥವಾ 231, ಇದೆರಡಲ್ಲೇ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಯಾಕಂದರೆ Y ಕ್ರೋಮೋಸೋಮ್ ಈಸ್ ದಿ ಸ್ಮಾಲೆಸ್ಟ್ ಕ್ರೋಮೋಸೋಮ್. ಇದರಲ್ಲಿ ಜೀನ್ಸ್ ಬಹಳ ಕಡಿಮೆ ಇರುತ್ತೆ. ಆ್ಯಕ್ಚುಲಿ 231 ಜೀನ್ಸ್ ಆರ್ ದಿ ಕರೆಕ್ಟ್ ಆನ್ಸರ್. ಸೊ 231 ಜೀನ್ಸ್ ಆರ್ ಪ್ರೆಸೆಂಟ್ ಇನ್ Y ಕ್ರೋಮೋಸೋಮ್. ಓಕೆ, ಸೊ ಆಪ್ಷನ್ ಡಿ ಎನ್ಗೆ ನಾವು ಹೋಗಬಹುದು. ಇನ್ನು ಆಪ್ಷನ್ ಸಿಗೆ ಬರೋದಾದರೆ, ಅಂದರೆ ಅದು ಕ್ರೋಮೋಸೋಮ್ ನಂಬರ್ 1 ಅಲ್ಲಿರುವಂತಹ ಟೋಟಲ್ ನಂಬರ್ ಆಫ್ ಜೀನ್ಸ್ 2968. ಆ್ಯಕ್ಚುಲಿ 2968 ಜೀನ್ಸ್ ಇದೆ. 2968 ಜೀನ್ಸು ಕ್ರೋಮೋಸೋಮ್ ನಂಬರ್ 1ರಲ್ಲಿ ಪ್ರೆಸೆಂಟ್ ಆಗಿದೆ. ಸೊ ಇಟ್ ಈಸ್ ದಿ ಲಾರ್ಜೆಸ್ಟ್ ಕ್ರೋಮೋಸೋಮ್. ಇದು ನೆನಪಿರಲಿ, ಇದನ್ನು ಕೇಳಬಹುದು. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. Question number 4. In a crime investigation, the investigating officer collects different biological samples from the crime spot for DNA fingerprinting analysis. Which of the following samples is not helpful in this analysis? ಆಪ್ಷನ್ ಎ ಎರಿಥ್ರೋಸೈಟ್ಸ್ ಅಂದರೆ RBC, ಆಪ್ಷನ್ ಬಿ ಹೇರ್ ಫಾಲಿಕಲ್, ಸ್ಕಿನ್ ಶ್ರೆಡ್ಸ್, ಸೆಮನ್ ಸ್ಯಾಂಪಲ್. ನಮಗೆ ಗೊತ್ತಿರೋ ಹಾಗೆ DNA ಫಿಂಗರ್ ಪ್ರಿಂಟಿಂಗ್ ಅನಾಲಿಸಿಸ್ ಮಾಡಲಿಕ್ಕೆ DNA ಬೇಕಾಗ್ತದೆ, ಅಂದರೆ ನ್ಯೂಕ್ಲಿಯಸ್ ಇರಬೇಕಾಗ್ತದೆ ಒಂದು ಜೀವಕೋಶದಲ್ಲಿ. ಎರಿಥ್ರೋಸೈಟ್ಸ್ ತಗೊಂಡ್ರೆ ಅಂದರೆ RBC ತಗೊಂಡ್ರೆ ಅದರಲ್ಲಿ ನ್ಯೂಕ್ಲಿಯಸ್ ಇರಲ್ಲ. ನ್ಯೂಕ್ಲಿಯಸ್ ಇಲ್ಲ ಅಂದರೆ DNA ಕೂಡ ಇರಲ್ಲ. ಸೊ ಎರಿಥ್ರೋಸೈಟ್ ಈಸ್ ನಾಟ್ ಸೂಟೇಬಲ್ ಫಾರ್ DNA ಫಿಂಗರ್ ಪ್ರಿಂಟಿಂಗ್ ಅನಾಲಿಸಿಸ್. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. BCD ಆಪ್ಷನ್ಸ್ಗಳಲ್ಲಿ ಎಲ್ಲದರಲ್ಲೂ ನ್ಯೂಕ್ಲಿಯಸ್ ಇರುತ್ತೆ. ಸೊ DNA ಇರುತ್ತೆ ಅಂತ ಅರ್ಥ. ಅಂದರೆ DNA ಫಿಂಗರ್ ಪ್ರಿಂಟಿಂಗ್ ಅನಾಲಿಸಿಸ್ಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. Question number 5. A mature mRNA consists of 900 bases without any stop codon in between. ಅರ್ಥ ಮಾಡ್ಕೊಳ್ಳಿ ಕ್ವಶನನ್ನು. ಒಂದು ಮೆಚ್ಯೂರ್ mRNAಯಲ್ಲಿ 900 ಬೇಸಸ್ ಇದೆ. ಓಕೆ, ನಮಗೆ ಗೊತ್ತಿದೆ mRNAಯಲ್ಲಿ ಕೋಡಾನ್ಸ್ ಇರುತ್ತೆ. ಒಂದು ಕೋಡಾನ್ ಒಂದು ಅಮೈನೋ ಆ್ಯಸಿಡ್ಗೆ ಕೋಡ್ ಮಾಡುತ್ತೆ. ಒಂದು ಕೋಡಾನ್ ಅಂದರೆ 3 ನೈಟ್ರೋಜನಸ್ ಬೇಸಸ್. ಅರ್ಥ ಮಾಡ್ಕೊಳ್ಳಿ. ಸೊ 900 ಬೇಸಸ್ ಇದೆ ಅಂದರೆ ಎಷ್ಟು ಕೋಡಾನ್ಸ್ ಇದೆ? ಟೋಟಲ್ ಆಗಿ
300 ಕೋಡಾನ್ಸ್ ಇದೆ. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? 900 ಬೇಸಸ್ ಡಿವೈಡೆಡ್ ಬೈ 3. ಯಾಕಂದರೆ 3 ಅಂದರೆ 3 ನೈಟ್ರೋಜನಸ್ ಬೇಸಸ್ ಪ್ರೆಸೆಂಟ್ ಇನ್ 1 ಕೋಡಾನ್. ಸೊ ನಿಮಗೆ 300 ಕೋಡಾನ್ ಸಿಕ್ಬಿಡುತ್ತೆ. ನಮಗೆ ಗೊತ್ತಿದೆ ಒಂದು ಕೋಡಾನ್ ಒಂದು ಅಮೈನೋ ಆ್ಯಸಿಡ್ಗೆ ಕೋಡ್ ಮಾಡೋದ್ರಿಂದ 300 ಕೋಡಾನ್ಸು 300 ಅಮೈನೋ ಆ್ಯಸಿಡ್ಗೆ ಕೋಡ್ ಮಾಡುತ್ತೆ. ನೀವು ನೇರವಾಗಿ ಏನು ಮಾಡಿಬಿಡ್ತೀರಿ? ಆಪ್ಷನ್ ಡಿಗೆ ಹೋಗ್ಬಿಡ್ತೀರಿ. ಇಲ್ಲಿ ನೋಡ್ಬೋದು ಆಪ್ಷನ್ ಡಿಯಲ್ಲಿ 300 ಕೊಟ್ಟಿದ್ದಾರೆ. ಆದರೆ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ, ಎ ಮೆಚ್ಯೂರ್ mRNA ಅಂತ ಕೊಟ್ಬಿಟ್ಟಿದ್ದಾನೆ. ಅಂದರೆ ಮೆಚ್ಯೂರ್ mRNA ಟ್ರಾನ್ಸ್ಲೇಷನ್ ಮಾಡೇ ಮಾಡುತ್ತೆ. ಆದರೆ ಕೊನೆಯಲ್ಲಿ ಅಂದರೆ ಕೊನೆಯ ಕೋಡಾನು ಸ್ಟಾಪ್ ಕೋಡಾನ್ ಆಗಿರುತ್ತೆ. ಅದು UAA ಅಥವಾ UAG ಅಥವಾ UGA ಆಗಿರುತ್ತೆ. ಸೊ ಯಾವಾಗ ಸ್ಟಾಪ್ ಕೋಡನ್ ಬಂದುಬಿಡ್ತು ಆವಾಗ ಟ್ರಾನ್ಸ್ಲೇಷನ್ ಎಂಡ್ ಆಗಿಬಿಡುತ್ತೆ. ನಮಗೆ ಕರೆಕ್ಟಾಗಿ 300 ಅಮೈನೋ ಆ್ಯಸಿಡ್ಗೆ ಕೋಡ್ ಮಾಡೋಕ್ಕಾಗಲ್ಲ, ಒಂದು ಕಡಿಮೆ ಇರುತ್ತೆ. ಯಾಕಂದರೆ ಲಾಸ್ಟ್ 3 ನೈಟ್ರೋಜನಸ್ ಬೇಸಸ್ ಯಾವತ್ತೂ ಸ್ಟಾಪ್ ಕೋಡನ್ ಆಗಿರುತ್ತೆ. ಸೊ ಆಪ್ಷನ್ ಈಸ್ ಎ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಯಾಕಂದರೆ 299 ಅಮೈನೋ ಆ್ಯಸಿಡ್ಗೆ ಮಾತ್ರ ಇದು ಮೆಚ್ಯೂರ್ mRNA ಕೋಡ್ ಮಾಡಲಿಕ್ಕೆ ಸಾಧ್ಯ. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ 900 ಡಿವೈಡೆಡ್ ಬೈ 3 ಅಂದರೆ ನಿಮಗೆ 300 ಸಿಕ್ಬಿಡುತ್ತೆ. ಸೊ 300 ಕೋಡಾನ್ಸ್ ಅಂದರೆ 300 ಅಮೈನೋ ಆ್ಯಸಿಡ್ ಅಷ್ಟೇ. ಆದರೆ ಸ್ಟಾಪ್ ಕೋಡನ್ ಕೊನೆಯಲ್ಲಿರೋದ್ರಿಂದ 300 ಮೈನಸ್ 1 ಅಂತ ಕೊಡಬೇಕು ನೀವು. ಸೊ ಆವಾಗ ನಿಮಗೆ 299 ಸಿಗುತ್ತೆ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 6 ನೋಡೋಣ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಇಕೋಸಿಸ್ಟಮ್ ಹ್ಯಾಸ್ ದಿ ಹೈಯೆಸ್ಟ್ ಆ್ಯನ್ಯುವಲ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ? ಬಹಳ ಸಿಂಪಲ್ ಹಾಗೂ ಡೈರೆಕ್ಟ್ ಕ್ವಶನ್ ಇದು. ಹೈಯೆಸ್ಟ್ ಆ್ಯನ್ಯುವಲ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಇರಬೇಕಾದ್ರೆ ಆ ಪರ್ಟಿಕ್ಯುಲರ್ ಇಕೋಸಿಸ್ಟಮಲ್ಲಿ ರೈನ್ಫಾಲ್ ಚೆನ್ನಾಗಿರಬೇಕು. ಮೊದಲ 3 ಆಪ್ಷನ್ ಟ್ರಾಪಿಕಲ್ ಡೆಸಿಡ್ಯೂಸ್ ಫಾರೆಸ್ಟ್, ಟೆಂಪರೇಚರ್ ಎವರ್ಗ್ರೀನ್ ಫಾರೆಸ್ಟ್ ಹಾಗೂ ಡೆಸರ್ಟ್ನಲ್ಲಿ ರೈನ್ಫಾಲ್ ಕಡಿಮೆ ಇರುತ್ತೆ. ಆಪ್ಷನ್ ಡಿ ತಗೊಂಡ್ರೆ ಟ್ರಾಪಿಕಲ್ ರೈನ್ ಫಾರೆಸ್ಟಲ್ಲಿ ರೈನ್ಫಾಲ್ ಚೆನ್ನಾಗಿರುತ್ತೆ ಹಾಗೂ ಹೈಯೆಸ್ಟ್ ರೈನ್ಫಾಲ್ ಇರುವಂಥ ಒಂದು ಇಕೋಸಿಸ್ಟಮ್ ಅದು. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 7. ಆಫ್ ದಿ ಟೋಟಲ್ ಇನ್ಸಿಡೆಂಟ್ ಸೋಲಾರ್ ರೇಡಿಯೇಷನ್ ದ ಪರ್ಸೆಂಟೇಜ್ ಫೋಟೋಸಿಂಥೆಟಿಕಲಿ ಆ್ಯಕ್ಟಿವ್ ರೇಡಿಯೇಷನ್ ಪಾರ್ ಅಂತ ಕರಿತೀವಿ ಕ್ಯಾಪ್ಚರ್ಡ್ ಬೈ ದಿ ಪ್ಲಾಂಟ್ಸ್, ಅಂದರೆ ಫೋಟೋಸಿಂಥೆಸಿಸ್ ಮಾಡಲಿಕ್ಕೆ ಅವೈಲೇಬಲ್ ಸನ್ಲೈಟ್ ಎಷ್ಟಿದೆ ಅಂತ ಕೇಳಿದ್ದಾನೆ. ಇದು ಡೈರೆಕ್ಟ್ ಕ್ವಶನ್, NCERT ಟೆಕ್ಸ್ಟ್ ಬುಕ್ನಲ್ಲೂ ಕೊಟ್ಟಿದ್ದಾನೆ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. 2 to 10% ಆಫ್ ಪಾರ್ ಓನ್ಲಿ, ಅಂದರೆ 2ರಿಂದ 10% ಪಾರ್ ಫೋಟೋಸಿಂಥೆಟಿಕಲಿ ಆ್ಯಕ್ಟಿವ್ ರೇಡಿಯೇಷನ್ ಮಾತ್ರ ಪ್ಲಾಂಟಿಗೆ ಸಿಗುತ್ತೆ. ಬಾಕಿ ಉಳಿದಿರುವಂಥ 90% ಪ್ಲಾಂಟಿಗೆ ಸಿಗಲ್ಲ. Question number 8. The historic convention related to conservation of biological diversity is also known as option A. Kyoto Protocol, Montreal Protocol, C. Earth Summit, D. World Summit. ಇಲ್ಲಿ ಕೊಟ್ಟಿರುವಂಥ 4 ಆಪ್ಷನ್ಸಲ್ಲಿ ನಾವು ಡೈರೆಕ್ಟಾಗಿ ಆನ್ಸರ್ಗೆ ಹೋಗ್ಬೋದು. ಅದಕ್ಕಿಂತ ಮುಂಚೆ ನಾನು ಪ್ರತಿಯೊಂದು ಆಪ್ಷನ್ಸ್ಗೂ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಯಾಕಂದರೆ ಇದು ನೀಟ್ ಹಾಗೂ ಕರ್ನಾಟಕ CETಗೆ ಬಹಳ ಇಂಪಾರ್ಟೆಂಟು. ಯಾವುದೇ ಒಂದು ಆಪ್ಷನ್ಸಿಂದಲೂ ಕ್ವಶನ್ ಕೇಳುವಂಥ ಚಾನ್ಸಸ್ ಇರುತ್ತೆ, ಅಂದರೆ ಕಾನ್ಸೆಪ್ಟಿಂದ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಕ್ಯೋಟೋ ಪ್ರೋಟೋಕಾಲ್ ಜಪಾನ್ನಲ್ಲಿ 1997ರಲ್ಲಿ ನಡೀತು. ಪ್ಲೀಸ್ ಇದನ್ನೊಂದು ಬರೆದಿಟ್ಕೊಂಬಿಡಿ. ಯಾವುದರ ಮೇಲೆ ಯಾಕೆ ನಡೀತು ಅಂದರೆ ರಿಡಕ್ಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಷ್ಟೇ. ಸೊ ಗ್ರೀನ್ ಹೌಸ್ ಗ್ಯಾಸಿಂದ ಆಗುವಂತಹ ಪರಿಣಾಮಗಳನ್ನು ತಡಿಲಿಕ್ಕೋಸ್ಕರ ಕ್ಯೋಟೋ ಪ್ರೋಟೋಕಾಲ್ನ ಜಪಾನ್ನಲ್ಲಿ 1997ರಲ್ಲಿ ನಡೆಸಲಾಯಿತು. ಸೊ ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಅಲ್ಲ. ಮಾಂಟ್ರಿಯಲ್ ಪ್ರೋಟೋಕಾಲ್ ತಗೊಂಡ್ರೆ ಕೆನಡಾದಲ್ಲಿ 1987ನೇ ಇಸ್ವಿಯಲ್ಲಿ ನಡೀತು. ಇದು ಯಾಕೆ ಮಾಡಿದ್ರು ಅಂದರೆ ಕಂಟ್ರೋಲ್ ಆಫ್ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್ ಮೇಲೆ. ಅರ್ತ್ ಸಮಿಟ್ ತಗೊಂಡ್ರೆ ಅದು ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಅನ್ನೋ ಒಂದು ಉದ್ದೇಶದಿಂದ ನಡೆಸಲಾಯಿತು. ಇದನ್ನು 1992ರಲ್ಲಿ ರಿಯೋ ಡಿ ಜೆನೆರೋದಲ್ಲಿ ನಡೆಸಿತ್ತು. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಇನ್ನು ವರ್ಲ್ಡ್ ಸಮಿಟ್ ತಗೊಳ್ಳೋದಾದರೆ 2002 ಅಂದರೆ ರೀಸೆಂಟಾಗಿ ಜೋಹಾನಸ್ಬರ್ಗ್ ಸೌತ್ ಆಫ್ರಿಕಾ ಆನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಮೇಲೆ ನಡೀತು. ಸೊ ವರ್ಲ್ಡ್ ಸಮಿಟ್ ಆನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ 2002ರಲ್ಲಿ ಸೌತ್ ಆಫ್ರಿಕಾದಲ್ಲಿ ನಡೀತು. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 9 ನೋಡೋಣ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಹ್ಯೂಮನ್ ಆ್ಯಕ್ಟಿವಿಟಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ಡಿಫಾರೆಸ್ಟೇಷನ್ ಇನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಫ್ ಇಂಡಿಯಾ? ಅಂದರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಫ್ ಇಂಡಿಯಾದಲ್ಲಿ ಡಿಫಾರೆಸ್ಟೇಷನ್ ಹೆಚ್ಚಾಗಲು ಕಾರಣ ಏನು ಅಂತ. ಆಪ್ಷನ್ ಎ ಅಲ್ಲಿ ಇಂಡಸ್ಟ್ರಿಯಲೈಸೇಷನ್ ಕೊಟ್ಟಿದ್ದಾರೆ, ಬಿ ಝೂಮ್ ಕಲ್ಟಿವೇಷನ್, ಸಿ ಅರ್ಬನೈಸೇಷನ್, ಡಿ ಮೊನೋಕ್ರಾಪಿಂಗ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಆನ್ಸರ್ ಆಪ್ಷನ್ ಬಿ ಝೂಮ್ ಕಲ್ಟಿವೇಷನ್. ಈ ಝೂಮ್ ಕಲ್ಟಿವೇಷನ್ಗೆ ಇನ್ನೊಂದು ಹೆಸರು ಸ್ಲ್ಯಾಶ್ ಆ್ಯಂಡ್ ಬರ್ನ್ ಕಲ್ಟಿವೇಷನ್. ಇಲ್ಲಿ ರೈತರು ಕಾಡಿಗೆ ಹೋಗಿ ಮರಗಳನ್ನ ಕಟ್ ಮಾಡ್ತಾರೆ, ಅಂದರೆ ಡಿಫಾರೆಸ್ಟೇಷನ್ ಆಗ್ತದೆ. ನಂತರ ಮರಗಳನ್ನ ಸುಟ್ಟಾಕ್ಬಿಡ್ತಾರೆ. ನಂತರ ಆ ಲ್ಯಾಂಡ್ನಲ್ಲಿ ಕ್ರಾಪನ್ನು ಬೆಳೀತಾರೆ. ನಂತರ ಏನು ಮಾಡ್ತಾರೆ ಅಂದರೆ ಇನ್ನೊಂದು ಲ್ಯಾಂಡಿಗೆ ಹೋಗ್ತಾರೆ, ಅಂದರೆ ಇನ್ನೊಂದು ಫಾರೆಸ್ಟ್ಗೆ ಹೋಗ್ತಾರೆ. ಇದೇ ಮೆಥಡನ್ನು ಫಾಲೋ ಮಾಡ್ತಾರೆ. ಸ್ವಲ್ಪ ವರ್ಷ ಬಿಟ್ಟು ವಾಪಸ್ ಅಂದರೆ ಮುಂಚೆ ಕಲ್ಟಿವೇಟ್ ಮಾಡಿದ ಪ್ಲೇಸಿಗೆ ವಾಪಸ್ ಬಂದು ಪುನಃ ಅವರು ಕ್ರಾಪನ್ನು ಪ್ಲಾಂಟೇಷನ್ ಮಾಡ್ತಾರೆ. ಸೊ ಇದರಿಂದ ಏನಾಗ್ತದೆ ಅಂದರೆ ಡಿಫಾರೆಸ್ಟೇಷನ್ ಅತಿ ಹೆಚ್ಚಾಗ್ತದೆ. ಸೊ ಝೂಮ್ ಕಲ್ಟಿವೇಷನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡಿಫಾರೆಸ್ಟೇಷನ್ ಇನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಫ್ ಇಂಡಿಯಾ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್ ಫಾರ್ ದಿಸ್. Question number 10. In an area where DDT has been used extensively, the population of birds declined significantly because. ಈ ಕ್ವಶನ್ ಬಹಳ ಸಿಂಪಲ್ ಹಾಗೂ ಈಸಿ ಇದೆ.
ಒಂದು ಏರಿಯಾದಲ್ಲಿ ಡಿ ಡಿ ಟಿ ಹೆಚ್ಚು ಯೂಸ್ ಮಾಡೋದ್ರಿಂದ ಅದು ನೀರಿನೊಳಗೆ ಸೇರ್ಕೊಂಡ್ಬಿಟ್ರೆ ಡಿ ಡಿ ಟಿ ಬಯೋಮ್ಯಾಗ್ನಿಫಿಕೇಷನ್ಗೆ ಕಾರಣ ಆಗುತ್ತೆ. ಬಯೋಮ್ಯಾಗ್ನಿಫಿಕೇಷನ್ ಅಂದರೆ ಇನ್ಕ್ರೀಸ್ ಇನ್ ದಿ ಟಾಕ್ಸಿಕೆಂಟ್ ಲೆವೆಲ್. ಟಾಕ್ಸಿಕೆಂಟ್ ಅಂದರೆ ಇಲ್ಲಿ ಡಿ ಡಿ ಟಿ ಎಟ್ ಸಕ್ಸೆಸಿವ್ ಟ್ರಾಫಿಕ್ ಲೆವೆಲ್. ಸಕ್ಸೆಸಿವ್ ಟ್ರಾಫಿಕ್ ಲೆವೆಲ್ ಅಂದರೆ ಈ ಪ್ರೈಮರಿ ಟ್ರಾಫಿಕ್ ಲೆವೆಲ್, ಸೆಕೆಂಡ್ರಿ, ಟರ್ಷರಿ, ಕ್ವಾಟರ್ನರಿ ಈ ಥರ ಹೇಳ್ತೀವಿ ನಾವು. ಸೊ ಈ ಟ್ರಾಫಿಕ್ ಲೆವೆಲಲ್ಲಿ ಇರುವಂಥದ್ದು ಅಂದರೆ ಫುಡ್ ಚೈನ್. ಸೊ ಒಂದು ಆರ್ಗನಿಸಮ್ ಡಿ ಡಿ ಟಿಯನ್ನು ಕನ್ಸ್ಯೂಮ್ ಮಾಡಿಬಿಟ್ರೆ ಆ ಆರ್ಗನಿಸಮನ್ನು ತಿನ್ನುವಂತಹ ಇನ್ನೊಂದು ಆರ್ಗನಿಸಮ್ ಬಾಡಿಯಲ್ಲಿ ಡಿ ಡಿ ಟಿ ಕಾನ್ಸಂಟ್ರೇಷನ್ ಆಟೋಮೆಟಿಕ್ಕಾಗಿ ಹೆಚ್ಚಾಗುತ್ತಾ ಹೋಗುತ್ತೆ. ಇಲ್ಲಿ ಬರ್ಡ್ಸ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಬರ್ಡಿನ ದೇಹದಲ್ಲಿ ಡಿ ಡಿ ಟಿ ಹೆಚ್ಚಾದರೆ ಆಟೋಮೆಟಿಕ್ಕಾಗಿ ಕ್ಯಾಲ್ಶಿಯಂ ಮೆಟಬಾಲಿಸಮ್ ಈಸ್ ಡಿಸ್ಟರ್ಬ್ಡ್. ಓಕೆ, ಯಾವುದರಿಂದ? ಡಿ ಡಿ ಟಿಯಿಂದ. ಸೊ ಕ್ಯಾಲ್ಶಿಯಂ ಮೆಟಬಾಲಿಸಮ್ ಡಿಸ್ಟರ್ಬ್ ಆಗಿಬಿಟ್ರೆ ಈ ಕ್ಯಾಲ್ಶಿಯಂ ಉತ್ಪತ್ತಿ ಆಗೋಲ್ಲ. ಕ್ಯಾಲ್ಶಿಯಂ ಯಾವುದಕ್ಕೆ ಬೇಕು? ಸೊ ಈ ಎಗ್ ಉತ್ಪತ್ತಿ ಆಗಬೇಕಾದ್ರೆ ನಮಗೆ ಎಗ್ ಶೆಲ್ ಫಾರ್ಮೇಷನ್ ಆಗಲೇಬೇಕು. ಸೊ ಎಗ್ ಶೆಲ್ಲಲ್ಲಿ ಏನಿದೆ? ಕ್ಯಾಲ್ಶಿಯಂ ಇದೆ. ಸೊ ಕ್ಯಾಲ್ಶಿಯಂ ಎಗ್ ಶೆಲ್ಲಲ್ಲಿ ಇಲ್ಲ ಅಂದರೆ ಅದು ಪ್ರೀ ಮೆಚ್ಯೂರ್ ಬ್ರೇಕೇಜ್ ಆಗಿಬಿಡುತ್ತೆ. ಅಂದರೆ ಥಿನ್ನಿಂಗ್ ಆಫ್ ಎಗ್ ಶೆಲ್ ರಿಸಲ್ಟ್ ಆಗುತ್ತೆ. ಆಟೋಮೆಟಿಕಲಿ ಇದು ಎಗ್ಸು ಪ್ರೀ ಮೆಚ್ಯೂರ್ಡ್ ಬ್ರೇಕೇಜ್ ತೋರಿಸುತ್ತೆ. ಸೊ ಮೆನಿ ಆಫ್ ದಿ ಎಗ್ಸ್ ಲೇಡ್ ಬೈ ದಿ ಬರ್ಡ್ಸ್ ಶೋಡ್ ಪ್ರೀ ಮೆಚ್ಯೂರ್ಡ್ ಬ್ರೇಕಿಂಗ್. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಸೊ ಎ ಬಿ ಸಿ ಬಗ್ಗೆ ನಾವು ಡಿಸ್ಕಸ್ ಮಾಡೋದು ಬೇಡ, ನೇರವಾಗಿ ಆಪ್ಷನ್ ಡಿಗೆ ಹೋಗ್ಬೋದು.